ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತ ಮತದಾರರನ್ನು ಹೊಂದಿರುವ ವಿರಾಜಪೇಟೆ ಬ್ಲಾಕ್ನ ನೂತನ ಅಧ್ಯಕ್ಷರಾಗಿ ಅಲ್ಪಸಂಖ್ಯಾತರನ್ನೇ ನೇಮಕಗೊಳಿಸಬೇಕು. ಅಲ್ಲದೆ ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ವಿರಾಜಪೇಟೆ ಬ್ಲಾಕ್ನಿಂದ ಅರ್ಹ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರಿಗೆ ಪಕ್ಷದ ಟಿಕೆಟ್ ಅನ್ನು ನೀಡಬೇಕೆಂದು ವಿರಾಜಪೇಟೆಯಲ್ಲಿ ನಡೆದ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪ್ರಮುಖರ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಕೋಳುಮಂಡ ರಫೀಕ್ ಅವರ ಅಧ್ಯಕ್ಷತೆಯಲ್ಲಿ ವಿರಾಜಪೇಟೆಯ ಪುರಭವನದ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಪ್ರಮುಖರು ಚರ್ಚೆ ನಡೆಸಿ ಈ ನಿರ್ಣಯ ಕೈಗೊಂಡಿದ್ದಾರೆ. ಅಲ್ಲದೆ ಸಭೆಯ ನಿರ್ಣಯವನ್ನು ಕೂಡಲೇ ಶಾಸಕರಿಗೆ ಮತ್ತು ಡಿಸಿಸಿ ಅಧ್ಯಕ್ಷರಿಗೆ ಕಳುಹಿಸಿಕೊಡುವಂತೆ ತೀರ್ಮಾನಿಸಲಾಗಿದೆ. ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಪಿಎ ಹನೀಫ್, ವಿರಾಜಪೇಟೆ ತಾಲೂಕು ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಅಧ್ಯಕ್ಷರಾದ ಆರ್ಕೆ ಅಬ್ದುಲ್ ಸಲಾಂ, ವಿರಾಜಪೇಟೆ ಪುರಸಭಾ ಸದಸ್ಯರಾದ ಮೊಹಮ್ಮದ್ ರಾಫಿ, ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜಾನ್ಸನ್, ವಿರಾಜಪೇಟೆ ಪುರಸಭಾ ಸದಸ್ಯರಾದ ಮತೀನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು. ಮುಖಂಡ ಸಭೆಯಂತೆ ಕರೀಬಹುದು, ಇನ್ಯಾರು ಕಾರ್ಯಕರ್ತರು ಅಂತಿಲ್ಲ. ಈಗ ವೇದಿಕೆಯಲ್ಲಿ ಆದಷ್ಟು ನಾವು ಇರುವ ಸ್ಥಳಾವಕಾಶಕ್ಕೆ ನಾವು ಕರೆದಿದ್ದೇವೆ. ಮುಂದೆ ಕೂತವರು ಎಲ್ಲ ವೇದಿಕೆಗೆ ಅಮಾಯಕರಾಗಿದ್ದೀರಾ. ಎಲ್ಲರೂ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ನಮ್ಮ ಬ್ಲಾಕಿನ ಕಾರ್ಯದರ್ಶಿಗಳಿದ್ದಾರೆ, ಉಪಾಧ್ಯಕ್ಷರುಗಳಿದ್ದಾರೆ, ಹಾಗೂ ಇಲ್ಲಿ ಕೂತಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಅಲ್ಪಸಂಖ್ಯಾತ ಮುಖಂಡರುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಯಾರೋ ಬಿಟ್ಟೋಗಿದ್ರೆ ಅನ್ಯತಾ ಭಾವಿಸಬೇಡಿ. ಇದೊಂದು ತುರ್ತು ಸಭೆ ಅಂತ ಹೇಳ್ಬೋದು. ಕಾರಣ ನಮ್ಮ ಕೊಡಗಿನ ರಾಜಕೀಯ ಬೆಳವಣಿಗೆಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಅವರಿಗೆ ತುಂಬ ಧನ್ಯವಾದಗಳು ಅರ್ಪಿಸಿದ್ದೇನೆ ಅಂತ ಹೇಳಿದರೆ, ಅವರ ಕಾರ್ಯವೈಖರಿ, ಅವರ ಎಲ್ಲ ರೀತಿಯ ಬೆಳವಣಿಗೆನೇ ನಮ್ಮ ಇಲ್ಲಿ ಒಂದು ಪಕ್ಷ ಇಷ್ಟು ಗಟ್ಟಿ ಒಟ್ಟಾಗಿ ಬರಲಿಕ್ಕೆ ಕಾರಣ. ಇಲ್ಲಿ ವಿರೋಧ ಪಕ್ಷ ಅಂತ ಹೇಳೋದ್ರಲ್ಲಿ 2-3 ಪಕ್ಷಗಳಿರ್ತದೆ, ಯಾವುದು ಕೂಡ ಇರೋದಂಥ ಒಂದು ಸಂದರ್ಭ ನಮ್ಮ ಕೊಡಗಿನಲ್ಲಿ ಆಗಿದೆ. ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಬೇರೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಎಲ್ಲರಿಗೂ ಕೂಡ ವೈಯಕ್ತಿಕವಾಗ್ಬಿಟ್ಟು ಇಲ್ಲಿ ಸ್ಥಾನಮಾನ ಇರೋರು ಥರ ಇಂಡಿವಿಜುವಲ್ ಆಗಿ ಯಾರಿಗೆ ಬೇಕಾದರೂ ಯಾರ ಥರ ಬೇಕಾದರೂ ಏನು ಹೇಳ್ಬೋದು. ಕಳೆದ 20 ವರ್ಷಗಳಿಂದ ನಮ್ಮ ಈ ಭಾಗದಲ್ಲಿ ಪ್ರಾಸ್ತಾವಿಕ ಭಾಷಣದಲ್ಲಿ ರಾಫಿ ಅವರು ಹೇಳಿದಂಗೆ ನಾನು ಜಿಲ್ಲಾಧ್ಯಕ್ಷರಾಗಿ ಅಂಕಿಅಂಶದ ಹೇಳಿದರೆ 1.5 ವರ್ಷ 2 ವರ್ಷ ಅಂತ ಹೇಳ್ಬೋದು. ಆದರೆ ನಾನು ನಿಮ್ಮೆಲ್ಲರ ಸಹಕಾರದಿಂದ ಇಡೀ ಜಿಲ್ಲೆಯ ನಾಯಕರು ಕೂಡಿ ಒಂದೇ ಒಂದು ನಿರ್ಣಯದಲ್ಲಿ ನನ್ನನ್ನು ಆಯ್ಕೆ ಮಾಡಿದರು ಮತ್ತು ತುಂಬ ಸಂತೋಷವಿದೆ. ಅದೇ ರೀತಿ ಅಲ್ಪಸಂಖ್ಯಾತರ ಘಟಕ ಅಂದರೆ ನಮ್ಮ ಜಾನ್ಸನ್ ಸರ್ ಹೇಳಿದ ರೀತಿಯಲ್ಲಿ ಏನೋ ನಮ್ಮ ಮುಸಲ್ಮಾನರ ಒಂದು ಘಟಕ ಅನ್ನೋ ಒಂದು ರೀತಿಯಲ್ಲಿ ಬಿಂಬಿಸ್ತಾ ಇತ್ತು.